ನಮಸ್ಕಾರ. ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗಂದ್ರೆ ಯಾರಿಗೆ ತಾನೇ ಗೊತ್ತಾಗಲ್ಲ ಹೇಳಿ. ಹಿಂದೂ ಫೈರ್ ಬ್ರಾಂಡ್ ನಾಯಕ ಅಂತೆಲ್ಲ ಕರೆಸಿಕೊಳ್ಳುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನೇರ ಹೇಳಿಕೆಗಳಿಂದಲೇ ಪ್ರಸಿದ್ಧಿಯಾದವರು. ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡಾಯದ ವ್ಯಕ್ತಿತ್ವ ಹೊಂದಿದ್ದ ಯತ್ನಾಳ್ ಹಿಂದೂ ಧ್ವನಿ, ಹಿಂದೂ ಫೈರ್ ಬ್ರಾಂಡ್ ಅಂತಲೇ ಖ್ಯಾತನಾಮರು. ತಮ್ಮ ನೇರ ನುಡಿ ಮತ್ತು ಸ್ವಪಕ್ಷೀಯರ ವಿರುದ್ಧವೇ ತಿರುಗಿ ಬೀಳೋ ಛಾತಿಯನ್ನ ಪ್ರದರ್ಶನ ಮಾಡಿ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿರುವವರು ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾಗ ಪಕ್ಷದ ನಾಯಕತ್ವದ ವಿರುದ್ಧ ಬಂಡಾಯ ಸಾರುವ ಮೂಲಕ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದ್ದವರು. ಅಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿದ್ದಾದರೂ ಯಾಕೆ? ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಸೃಷ್ಟಿಗೆ ಕಾರಣವಾಗುತ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ? ಇದುವೇ ಅಚ್ಚರಿ ಮೂಡಿಸ್ತಾ ಇದೆ. ಇವರ ವೈಯಕ್ತಿಕ ಭೇಟಿ ಅನಿರೀಕ್ಷಿತನ ಅಥವಾ ಉದ್ದೇಶಿತನ? ಮೈತ್ರಿ ರಾಜಕೀಯ, ಮುಂದಿನ ಚುನಾವಣೆ ಮತ್ತು ಪಕ್ಷಾಂತರ ವಿಚಾರಗಳ ನಡುವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಯತ್ನಾಳ್ ಭೇಟಿ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದ್ದು ಕುತೂಹಲ ಮೂಡಿಸ್ತಿದೆ. ಇತ್ತೀಚೆಗಷ್ಟೇ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಇಬ್ಬರೂ ನಾಯಕರು, ಅಂದರೆ ಯತ್ನಾಳ್ ಅವರು ಹಾಗೆಯೇ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಾರು 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಚರ್ಚೆ ನಡೆಸಿರುವುದೇ ರಾಜಕೀಯ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಮಾತುಕತೆಯ ವಿಷಯ ಬಹಿರಂಗವಾಗದೇ ಇದ್ದರೂ ಕೂಡ ಪ್ರಸ್ತುತ ರಾಜಕೀಯದಲ್ಲಿ ಆ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ರಾಜ್ಯದಲ್ಲಿ ಮೈತ್ರಿ ರಾಜಕೀಯ ಮುಂದಿನ ಚುನಾವಣಾ ಲೆಕ್ಕಾಚಾರ ಅಂತಲೇ ಬಣ್ಣಿಸಲಾಗ್ತಾ ಇದ್ದು ಮತ್ತು ಪಕ್ಷಾಂತರ ಚರ್ಚೆಗಳು ಜೋರಾಗಿರೋ ಈ ಸಮಯದಲ್ಲಿ ಕುಮಾರಸ್ವಾಮಿಯವರು ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ರಾಜಕೀಯ ಹೊಸ ಅಲೆಯನ್ನು ಎಬ್ಬಿಸಿರೋದಂತೂ ಸುಳ್ಳಲ್ಲ. ಯತ್ನಾಳ್ ಅವರು ಹಲವು ವಿಚಾರಗಳಲ್ಲಿ ತಮ್ಮದೇ ಧಾಟಿಯಲ್ಲಿ ಸ್ಪಷ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ನಾಯಕರು. ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ರಾಜ್ಯ ಹಾಗೂ ರಾಷ್ಟ್ರೀಯ ರಾಜಕಾರಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇದರ ನಡುವೆ ಕೇಂದ್ರ ಸಚಿವ ಎಚ್ ಡಿ ಕೆ ಮತ್ತು ಯತ್ನಾಳ್ ಅವರ ಈ ಅನಿರೀಕ್ಷಿತ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಹಾಗೆ ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರುವುದಂತೂ ನಿಜ. ಕುಮಾರಸ್ವಾಮಿ ಹಾಗೂ ಯತ್ನಾಳ್ ಭೇಟಿಯ ಹಿಂದೆ ಯಾವುದಾದ್ರೂ ರಾಜಕೀಯ ಸಮೀಕರಣ ಏನಾದರೂ ಇರಬಹುದಾ? ಅಥವಾ ಕೇವಲ ಸೌಜನ್ಯದ ಮಾತುಕತೆ ಏನಾದರೂ ಇರಬಹುದಾ? ಅಥವಾ ಇವರಿಬ್ಬರ ನಡುವಿನ ಚರ್ಚೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯ ಬೆಳವಣಿಗೆಗಳಿಗೆ ದಾರಿ ಏನಾದರೂ ಮಾಡಿಕೊಡಬಹುದಾ ಅನ್ನುವಂಥದ್ದನ್ನೇ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಲ್ಲಿ ನಡೆದಂಥ ಖಾಸಗಿ ಕಾರ್ಯಕ್ರಮದ ವೇಳೆ ಇಬ್ಬರೂ ನಾಯಕರು ಮುಖಾಮುಖಿಯಾಗಿ ಮತ್ತೆ ಈ ವೇಳೆ ಸುಮಾರು 20 ನಿಮಿಷ ಚರ್ಚೆ ಮಾಡ್ತಾರೆ ಅಂದಾಗ ಇದೊಂದು ಸಹಜವಾಗಿ ಅದು ಪ್ರತ್ಯೇಕವಾದ ಚರ್ಚೆ ನಡೆಸ್ತಾರೆ ಅಂದಾಗ ಒಂದು ಕುತೂಹಲ ಮೂಡಿಸೇ ತೀರುತ್ತೆ. ಈ ಮಾತುಕತೆ ಯಾವ ವಿಷಯದ ಬಗ್ಗೆ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಶೇಷವಾಗಿ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಹಾಗೂ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ರಾಜಕೀಯ ಯುದ್ಧವನ್ನೇ ಸಾರಿದ್ದಂಥವರು. ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಹಾಗೂ ಕುಟುಂಬ ರಾಜಕಾರಣದ ಆರೋಪಗಳನ್ನು ಮಾಡಿದ್ದ ಯತ್ನಾಳ್ ಮಾಜಿ ಸಿಎಂ ಅವರ ಕುಟುಂಬವನ್ನು ವೈಯಕ್ತಿಕ ಟೀಕೆಗಳಿಗೂ ಗುರಿಯಾಗಿಸಿದ್ದು ಉಂಟು. ಪದೇ ಪದೇ ರಾಜ್ಯ ನಾಯಕತ್ವದ ವಿರುದ್ಧ ಕಿಡಿಕಾರ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಹಲವಾರು ಬಾರಿ ಎಚ್ಚರಿಕೆ ಕೂಡ ನೀಡಿತ್ತು. ಅಲ್ಲದೆ ಹೈಕಮಾಂಡ್ನ ಶೋಕಾಸ್ ನೋಟಿಸ್ಗೂ ಕೂಡ ಯತ್ನಾಳ್ ಸ್ಪಷ್ಟವಾದಂಥ ಉತ್ತರವನ್ನು ನೀಡದೆ ಉದಾಸೀನ ತೋರಿದ್ದೂ ಉಂಟು. ಈ ಶೋಕಾಸ್ ನೋಟಿಸ್ ಹೊರತಾಗಿಯೂ ಕೂಡ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧದ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ರು. ಒಂದು ಹಂತದಲ್ಲಂತೂ
ತಾವು ಹೈಕಮಾಂಡ್ ನಾಯಕರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಾರೆ ಅನ್ನುವಂಥ ರೀತಿಯ ಒಂದಷ್ಟು ಮೆಸೇಜ್ಗಳನ್ನು ಯತ್ನಾಳ್ ಹೈಕಮಾಂಡ್ಗೆ ರವಾನೆ ಮಾಡಿದ್ದುಂಟು. ಇದು ಸ್ವತಃ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದೂ ಉಂಟು. ಇಂತಹ ಯತ್ನಾಳ್ BS ಯಡಿಯೂರಪ್ಪ ವಿರುದ್ಧ ರಾಜಕೀಯ ಯುದ್ಧವನ್ನೇ ಸಾರಿದ್ರು. ಪಕ್ಷದಲ್ಲಿ ಗುಂಪುಗಾರಿಕೆಯ ಚಟುವಟಿಕೆಗಳಿಗೆ ನಾಯಕತ್ವ ವಹಿಸಿದರು ಅನ್ನುವಂಥ ಮಾತು ಕೇಳಿಬಂತು, ಅಂಥ ಆರೋಪಗಳು ಕೇಳಿಬಂತು. ಇದು ಕರ್ನಾಟಕ BJPಯಲ್ಲಿ ಬಣ ರಾಜಕೀಯದ ಸಂಘರ್ಷ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. BJPಯಲ್ಲಿ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳೋ BJPಯಲ್ಲಿ ಎಲ್ಲವೂ ಸರಿ ಇಲ್ಲ, ಯಾಕಂದರೆ ಬಣಗಳಾಗಿ ಮಾರ್ಪಾಟಾಗಿವೆ ಅನ್ನೋದಕ್ಕೆ ಅಂಥ ಒಂದು ಚರ್ಚೆಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದು ಈ ಬೆಳವಣಿಗೆಗಳು. ತಮ್ಮ ಬಣದ ಶಾಸಕರನ್ನ ಒಟ್ಟುಗೂಡಿಸಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಲ್ಲಿ ಯಡಿಯೂರಪ್ಪ ಮತ್ತವರ ಕುಟುಂಬದ ಪ್ರಭಾವ ತಗ್ಗಿಸುವಂತೆ ಮನವಿ ಮಾಡಿಕೊಂಡಿದ್ದು ಉಂಟು. ಅಲ್ಲದೆ ತಮ್ಮ ಬಣದ ನಾಯಕರಿಂದಲೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುವಲ್ಲಿ ಯತ್ನಾಳ್ ನಿರತರಾಗಿದ್ದೂ ಉಂಟು ಅನ್ನುವಂಥ ಮಾತಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಯತ್ನಾಳ್ ಸ್ವಲ್ಪ ಸೈಲೆಂಟ್ ಆದ್ರ, ಅದರ ನಡುವೆ ಅವರ ಗುಂಪುಗಾರಿಕೆ ಮತ್ತು ರಾಜಕಾರಣ, ಬಣ ರಾಜಕಾರಣ ಪಕ್ಷದ ಏಕತೆಗೆ ಧಕ್ಕೆ ತಂತು ಅಂತ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಬೆಂಬಲಿಗರು ಆರೋಪವನ್ನು ಮಾಡಿದ್ದೂ ಉಂಟು. ಪದೇ ಪದೇ ಪಕ್ಷದ ನಾಯಕತ್ವದ ವಿರುದ್ಧ ಹೇಳಿಕೆಗಳನ್ನು ನೀಡೋ ಮೂಲಕ ಯತ್ನಾಳ್ ಪಕ್ಷದ ಆಂತರಿಕ ರಚನೆಗೆ ಪೆಟ್ಟು ನೀಡ್ತಾ ಇದ್ದಾರೆ. ಇದು ಪಕ್ಷದ ಸಂಘಟನೆಗೆ, ಬಲವರ್ಧನೆಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ, ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ವಿಜೇಂದ್ರ ಬಣ ಹೈಕಮಾಂಡ್ಗೆ ದೂರನ್ನು ಕೂಡ ನೀಡಿತ್ತು. ಹೈಕಮಾಂಡ್ ಈ ದೂರುಗಳನ್ನು ಆರಂಭದಲ್ಲಿ ಕರೆದು ಬುದ್ಧಿ ಹೇಳಿದ್ದುಂಟು. ಆ ನಂತರದಲ್ಲಿ ಈ ದೂರುಗಳನ್ನು ಪರಿಗಣಿಸಿದ್ದಲ್ಲದೆ ಇವುಗಳಲ್ಲಿ ಸತ್ಯ ಇದೆ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂತು. ಅದರ ಫಲಿತಾಂಶವೇ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಸ್ವಲ್ಪ ದಿನ ಸೈಲೆಂಟ್ ಆಗಿ ಇದ್ದ ಯತ್ನಾಳ್ ಈಗ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿದ್ದರ ಔಚಿತ್ಯವಾದರೂ ಏನಿರಬಹುದು? ಆ 20 ನಿಮಿಷಗಳ ಭೇಟಿಯ ವೇಳೆ ಇಬ್ಬರೂ ನಾಯಕರು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ ಅಂತ ಒಂದು ಕಡೆ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂಥ ಒಂದಷ್ಟು ಹೇಳಿಕೆ ಅಥವಾ ಮಾಹಿತಿಗಳು. ಈ ಚರ್ಚೆಯ ಹಿಂದೆ ಯಾವುದೋ ರಾಜಕೀಯ ವಿಷಯಗಳೇನಾದರೂ ಇರಬಹುದಾ, ಅಥವಾ ಕೇವಲ ಇವರಿಬ್ಬರ ಭೇಟಿ ಉಭಯ ಕುಶಲ ಮಾತುಕತೆ ಮಾತ್ರನ ಅನ್ನೋದ್ರ ಬಗ್ಗೆ ಮಾಹಿತಿಯಂತೂ ಇಲ್ಲ. ಆದರೆ ಇಬ್ಬರೂ ನಾಯಕರ ಮಧ್ಯೆ ನಡೆದ ಈ ಸಂಭಾಷಣೆ ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತಾ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ. ರಾಜಕೀಯ ವಲಯದಲ್ಲಿ ಉಂಟಾಗಿರುವಂಥ ಈ ಕುತೂಹಲದ ನಡುವೆ ಸಾರ್ವಜನಿಕರಿಗೂ ಸಹಜವಾಗಿ ಉಂಟಾಗುವಂಥ ಒಂದು ಕುತೂಹಲ ಜೊತೆಗೆ ಅಂಥ ಒಂದು ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇರುವಂಥದ್ದೇ ಕುಮಾರಸ್ವಾಮಿಯವರು ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಭೇಟಿಯಾಗಿದ್ದಾರ, ಮಾತುಕತೆ ನಡೆಸಿದ್ದರ ಕಾರಣ ಏನಿರಬಹುದು, ಏನು ಮಾತುಕತೆ ಆಗಿರಬಹುದು ಅನ್ನುವಂಥದ್ದೇ ಸದ್ಯಕ್ಕೆ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ನೋಡೋಣ ಈ ಭೇಟಿಯ ಕಾರಣ ಕೇವಲ ಉಭಯ ಕುಶಲೋಪರಿನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇರಬಹುದಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೆಕ್ಸ್ಟ್ ಸ್ಟೆಪ್ ಏನಿರಬಹುದು, ಏನು ಸ್ಟ್ಯಾಂಡ್ ತೆಗೆದುಕೊಳ್ಳಬಹುದು ರಾಜಕೀಯ ವಲಯದಲ್ಲಿ? ಕೇವಲ HDK ಮತ್ತು ಯತ್ನಾಳ್ ಅವರ ಈ ಒಂದು ಭೇಟಿ ಬರೀ ಒಂದು ಉಭಯ ಕುಶಲೋಪರಿಗೆ ಸೀಮಿತವಾಗಿದ್ದರೆ ಅಂಥ ಬೆಳವಣಿಗೆ ಏನೂ ಇಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ಅಂತಹ ಬೆಳವಣಿಗೆ ಇದ್ದರೆ ಅದೇನಿರಬಹುದು, ಏನು ಸ್ಟ್ಯಾಂಡ್ ತೆಗೆದುಕೊಳ್ಬಹುದು, ಅವರ ನಡೆ ಏನಿರಬಹುದು ಮುಂದಿನ ದಿನಗಳಲ್ಲಿ? ಯತ್ನಾಳ್ ಅವರದ್ದು ಕುಮಾರಸ್ವಾಮಿ ಅವರ ಭೇಟಿಯಾಗಿದ್ದರ ಕಾರಣ ಏನಿರಬಹುದು? ಯತ್ನಾಳ್ ಅವರದನ್ನೇನಾದರೂ ಬಹಿರಂಗಪಡಿಸ್ತಾರಾ ಗೊತ್ತಿಲ್ಲ. ಆದರೆ ಇದು ಸದ್ಯಕ್ಕಂತೂ ಕುತೂಹಲದ ವಿಷಯ ಆಗಿರುವುದಂತೂ, ಚರ್ಚೆಯ ವಿಷಯ ಆಗಿರುವುದಂತೂ ನಿಜ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.